32.92 ಕೋಟಿ ಅನುದಾನದಲ್ಲಿ ನಾಲೆಗಳ ಅಭಿವೃದ್ಧಿ. ನಂಜನಗೂಡು ತಾಲೂಕಿನ ಕತ್ವಾಡಿಪುರ, ದೇಬೂರು, ದೇವಿರಮ್ಮನಹಳ್ಳಿ ಪಾಳ್ಯ, ಹುಲ್ಲಹಳ್ಳಿ ಮತ್ತು ನೂಗು ಡ್ಯಾಂ ವ್ಯಾಪ್ತಿಯಲ್ಲಿ ನೀರಾವರಿ ಇಲಾಖೆಯಿಂದ ಸುಮಾರು 32.92 ಕೋಟಿ ರೂಪಾಯಿ ಅನುದಾನದಲ್ಲಿ ನಾಲೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಹುಲ್ಲಹಳ್ಳಿ, ಕಬಿನಿ, ನೂಗು ವ್ಯಾಪ್ತಿಯ ನಾಲೆಗಳ ಆಧುನೀಕರಣ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರು ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಹುಲ್ಲಹಳ್ಳಿ ನಾಲೆ, ನೂಗು ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಅಭಿವೃದ್ಧಿ ಪಡಿಸಲಾಗುವುದು ಎಂದು ತಿಳಿಸಿದರು. ಅದೇ ರೀತಿ ಕಬಿನಿ ಬಲದಂಡೆ ನಾಲೆ ಮತ್ತು ಹುಲ್ಲಹಳ್ಳಿ ನಾಲೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಕಪಿಲಾ ನದಿ ಅಭಿವೃದ್ಧಿ ಕಾಮಗಾರಿ ಇದು ಕಪಿಲಾ ನದಿಯಲ್ಲಿ ಭಕ್ತರ ಅನುಕೂಲಕ್ಕಾಗಿ ಸ್ನಾನಘಟ್ಟ ನಿರ್ಮಾಣಕ್ಕೆ 15 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಕಪಿಲಾ ನದಿ ಪ್ರವಾಹದಿಂದ ರೈತರ ಬೆಳೆ ಹಾಗೂ ಗ್ರಾಮಗಳಿಗೆ ಹಾನಿಯಾಗದಂತೆ ತಡೆಗೋಡೆ ನಿರ್ಮಾಣ ಮಾಡಲಾಗುವುದು. ಜೊತೆಗೆ ಸೋಪಾನ ಕಟ್ಟೆ ನಿರ್ಮಾಣ ಕಾಮಗಾರಿಯೂ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಾಲೆಗಳ ದುರಸ್ತಿ ಹಾಗೂ ಆಧುನೀಕರಣಕ್ಕೆ ಒಟ್ಟು 15 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗುತ್ತಿದ್ದು, ಇದರಿಂದ ತಾಲೂಕಿನ ಸಾವಿರಾರು ಎಕರೆ ಕೃಷಿ ಭೂಮಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ವಿವರಿಸಿದರು. ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ನೂಗು ಡ್ಯಾಂ ಪ್ರವಾಸಿ ಮಂದಿರವನ್ನು ಆಧುನೀಕರಣಗೊಳಿಸಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ಇದರಿಂದ ಸ್ಥಳೀಯ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದರು. ನಾಲೆಗಳ ಅಭಿವೃದ್ಧಿಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಸ್ಥಳೀಯ ರೈತರು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನೀರಾವರಿ ಇಲಾಖೆ ಅಧಿಕಾರಿ ಗುರುಪ್ರಸಾದ್, ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠ ನಾಯಕ್, ಎಸ್ಸಿ ಘಟಕದ ಅಧ್ಯಕ್ಷ ಹಲ್ಲರೆ ಮಹದೇವ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮಾರುತಿ, ಕೆಪಿಸಿಸಿ ಸದಸ್ಯ ಬಸವರಾಜು, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದನಗೌಡ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇಡಿ ಜಯಶಂಕರ್, ಎನ್ಕೆಎಸ್ ಟಿವಿ4, ನಂಜನಗೂಡು. ನೂಗು ನಾಲೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳೇ ಸುಮಾರು 10 ಕೋಟಿ ರೂಪಾಯಿಗಳಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರುವಂಥದ್ದು. 10 ಕೋಟಿ ರೂಪಾಯಿ ಬರೀ ನೂಗು ನಾಲೆಗೆ ಸಂಬಂಧಪಟ್ಟಂತೆ, ನೂಗು ನಾಲೆ ಮತ್ತೆ ಇದರ ಉತ್ತಂಡ ನಾಲೆಗಳು, ಡಿಸ್ಟ್ರಿಬ್ಯೂಟರ್ಗಳು ಅದಕ್ಕೆ ತಗೊಂಡಿರುವಂಥದ್ದು. ಮತ್ತೆ ನಮ್ಮ KRBC ಕಬಿನಿಯು ಕೂಡ ಸಾಕಷ್ಟು ಇವತ್ತು ನಾವು ತಗೊಂಡಿದ್ದೇವೆ. ಹುಲ್ಲಹಳ್ಳಿ ನಾಲೆ ಕೂಡ ಸಾಕಷ್ಟು ತಗೊಂಡಿದ್ದೇವೆ. ಒಟ್ಟಾರೆಯಾಗಿ ಸುಮಾರು 35 ಕೋಟಿ 69 ಲಕ್ಷ ವರ್ಷದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜೆ ಮಾಡಿ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಸಂಬಂಧಿಕ ನಾಯಕರು ಮತ್ತೆ ಬಸವರಾಜ್ ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಕೂಡ ಈಗಾಗಲೇ ಇಂಜಿನಿಯರ್ ಕೂಡ ಇದ್ದಾರೆ ಇಲ್ಲೇ. ಅದನ್ನು ಎಸ್ಟಿಮೇಟ್ ಮಾಡಿ ಈ ನಮ್ಮ ಸರ್ಕಾರದಲ್ಲಿ ಏನು ಈಗ ಹೊಸದಾಗಿ ಸಚಿವರಾಗಿದ್ದಾರೆ, ರಾಮರೆಡ್ಡಿ ಸಾಹೇಬ್ರ ಸಚಿವರಾಗಿದ್ದಾರೆ, ಅವರ ಹತ್ರ ಕೂಡ ಮನವಿನ ಸಲ್ಲಿಸಿ ಆದಷ್ಟು ಬೇಗ ಅದನ್ನು ಕೂಡ ಆಟೋಮರಿಗಳನ್ನು ಕೂಡ ಕೈಗೆತ್ತಿಕೊಂಡು ಖಂಡಿತವಾಗಿಯೂ ಹಂತವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ನಾವು ಪಡ್ತೇವೆ. ಅತಿ ಅವಶ್ಯಕ ಇರುವಂಥ ಕಾಮಗಾರಿಗಳು ಅದನ್ನು ಕೈಗೆತ್ತಿಕೊಂಡು ಆದಷ್ಟು ಬೇಗ ಮಾಡ್ಕೊಳ್ಳುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತೇವೆ. ಇರುವಂಥ ಈ ಒಂದು ಇನ್ಸ್ಪೆಕ್ಷನ್ ಬಂಗ್ಲೋ, ಈ ಒಂದು IBಯನ್ನ ಇವತ್ತು ದುರಸ್ತಿ ಮಾಡುವಂಥ ಕಾಮಗಾರಿಯನ್ನು, ಜೊತೆಗೆ ನಮ್ಮ ಹುಲ್ಲಹಳ್ಳಿ ಅಲ್ಲಿರುವಂಥ ಇರಿಗೇಷನ್ IBಯನ್ನು ಕೂಡ ದುರಸ್ತಿ ಮಾಡೋದನ್ನು ಸುಮಾರು ಎರಡೂ ಸೇರಿ ಸುಮಾರು 2 ಕೋಟಿ ರೂಪಾಯಿಗಳಿಗೆ ನಾವು ಅನುದಾನವನ್ನು ಕಲ್ಪಿಸ್ಕೊಟ್ಟಿದ್ದು. ಅದರ ಭೂಮಿ ಪೂಜೆಗೆ ನಾವಲ್ಲಿ ಕೂಡ ಇಲ್ಲಿ ಸೇರಿ ಭೂಮಿ ಪೂಜೆನ ಕೂಡ ಈಗ ನೆರವೇರಿಸಿದ್ದೇವೆ. ಜೊತೆಗೆ ಬೆಳಿಗ್ಗೆಯಿಂದಲೂ ನಮ್ಮ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ನಾವು ಭೂಮಿ ಪೂಜೆನ ಮಾಡಿಕೊಂಡು ಬಂದಿದ್ದೇವೆ. ನಾಲೆಗಳ ಆಧುನೀಕರಣ ಮತ್ತು ನಾಲೆಗೆ ಸಂಬಂಧಪಟ್ಟಂಥ ಏನು ಡಿಸ್ಟ್ರಿಬ್ಯೂಟರ್ಗಳಿದೆ ಅದನ್ನು ಕೂಡ ಉನ್ನತೀಕರಿಸಲಿಕ್ಕೆ ಇವತ್ತು ಎಲ್ಲ ಸೇರಿ ಭೂಮಿ ಪೂಜೆನ ಮಾಡ್ಕೊಂಡು ಬಂದಿದ್ದೇವೆ. ಕೆಲವೊಂದು ಕಡೆ ಕವರ್ ಡೆಕ್ ನಿರ್ಮಾಣಕ್ಕೂ ಕೂಡ ಇವತ್ತು ಭೂಮಿ ಪೂಜೆನ ನಾವು ಮಾಡಿದ್ದೇವೆ. ಒಟ್ಟಾರೆಯಾಗಿ ಬೆಳಿಗ್ಗೆಯಿಂದಲೂ ಸುಮಾರು 32 ಕೋಟಿ 69 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ನಾವು ಭೂಮಿ ಪೂಜೆನ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಇದು ಕೊನೆಯ ಒಂದು ಭೂಮಿ ಪೂಜೆ. ಇವತ್ತು ಈ ಒಂದು IBಗೆ ಇತಿಹಾಸ ಇದೆ. ಇನ್ಸ್ಪೆಕ್ಷನ್ ಬಂಗ್ಲೋ ಅಂತಂದರೆ ಸಹಜವಾಗಿ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಇಲಾಖೆಯ ಮುಖ್ಯಸ್ಥರುಗಳಾಗಿರ್ಬೋದು, ಸಚಿವರು, ಮುಖ್ಯಮಂತ್ರಿಗಳು ಬಂದಾಗ್ರೂ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಇಲ್ಲಿಂದನೇ ಪ್ರಾರಂಭ ಮಾಡುವಂಥದ್ದು. ಅದರಿಂದ ಈ ಒಂದು ಕಟ್ಟಡ ಏನಿದೆ ಸಾಕಷ್ಟು ದುರಸ್ತಿ ಬೇಕಾಗಿತ್ತು. ಅದನ್ನು ಕಳೆದ ಬಾರಿ ನಾವು ಇಲ್ಲಿ ಭೇಟಿ ಕೊಟ್ಟಾಗ ಕೂಡ ಸಾಕಷ್ಟು ಹೇಳಿದ್ವಿ. ಅದರಂತೆ ಇಲ್ಲಿನ ಜನರ ಸಲಹೆ ಸೂಚನೆಯಂತೆ ನಾವು ಇದನ್ನು ಪರಿಗಣಿಸಿ ಸೂಕ್ತ ಅನುದಾನವನ್ನು ಇವತ್ತು ಕಲ್ಪಿಸ್ಕೊಟ್ಟು ಭೂಮಿ ಪೂಜೆನ ಇವತ್ತು ಮಾಡಿದ್ದೇವೆ. ಈ IB ಒಳ್ಳೆ ಮಟ್ಟಕ್ಕೆ ದುರಸ್ತಿ ಆಗ್ತದೆ. ಜೊತೆಗೆ ಈಗಾಗಲೇ ಹೇಳ್ದಂಗೆ